ನೋಡಿ, ಸರ್ವೋತ್ತಮ ಭಗವಂತ, ಆದರೆ ಆದಿಪೂಜಿತ ಗಣಪತಿ ಅದು ದೇವರೇ ಕೊಟ್ಟ ವರ. ಯಾವುದೇ ಕೆಲಸ ನಿರ್ವಿಘ್ನವಾಗಿ ನಡೆಯಬೇಕು ಅಂತಂದರೆ ನೀನು ಗಣಪತಿ ದೇವರನ್ನು ಪ್ರಾರ್ಥನೆ ಮಾಡಿ ಆ ಮೂಲಕ ನಿನ್ನ ಕೆಲಸವನ್ನು ನಿರ್ವಿಘ್ನವನ್ನಾಗಿ ಮಾಡಿಕೋ ಅಂತ. ಎಲ್ಲಿವರೆಗೆ ಆಗೋಗಿದೆ ಅಂದರೆ ಆ ಶ್ಲೋಕ ವಿಘ್ನ ಅಂತ ಬಂದರೆ ಸಾಕು, ನಮಗೆಲ್ಲ ಗಣಪತಿಯ ಸ್ತೋತ್ರ ಆಗಿಬಿಡುತ್ತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಮಕ್ಕಳ ಹತ್ರ ಕೇಳಿ ಅಥವಾ ದೊಡ್ಡವ್ರ ಹತ್ರನೂ ಕೇಳಿ, ಕೆಲವೊಮ್ಮೆ ಅವ್ರು ಹೇಳೋದೇನು, ಇದು ಗಣಪತಿ ಸ್ತೋತ್ರ ಅಂತ. ಯಾಕಂದರೆ ಸರ್ವ ವಿಘ್ನೋಪಶಾಂತಯೇ ಅಂತಿದೆ, ಅಲ್ಲಿ ವಿಷ್ಣು ಅಂತ ಶಬ್ದ ಇದೆ. ಅದನ್ನು ನೋಡುವುದೇ ಇಲ್ಲ, ಯಾಕಂದ್ರೆ ನಮ್ಗೆ ಸಂಸ್ಕೃತ ಬರಲ್ಲ, ನಮ್ಗೆ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸರಳ ಜ್ಞಾನವನ್ನು ನಾವು ಕಲೀಲಿಲ್ಲ. ಅದರಿಂದಾಗಿ ಅವು ಯಾರಾದರೂ ಏನಾದರೂ ಸ್ತೋತ್ರವನ್ನು ಹೇಳಿಕೊಡುವಾಗ ಇದು ಗಣಪತಿ ಸ್ತೋತ್ರ ಅಂದರೆ ಅದನ್ನೇ ಹೇಳುವುದು. ಸರ್ವ ವಿಘ್ನ ಪ್ರಶಮನಂ ಸರ್ವ ಸಿದ್ಧಿಕರಂ ಪರಂ ಸರ್ವ ಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಎಲ್ಲ ವಿಘ್ನಗಳನ್ನು ಪರಿಹರಿಸುವ ದೇವತೆ ಭಗವಂತನೇ. ಆದರೆ ಈ ಗಣಪತಿಯ ಮೂಲಕ ನಿಂತು ವಿಶ್ವಂಭರನಾಗಿ ಇಡೀ ಜಗತ್ತಿನ ಆಗುಹೋಗುಗಳನ್ನು ವಿಶ್ವನಾಮಕನಾಗಿ ನಾವು ತಿಳುವಳಿಕೆಯನ್ನೇನು ಕಣ್ಣು ಮೂಗು ನಾಲಿಗೆ ಬಾಯಿ ಇಂದ್ರಿಯಗಳಿಂದ ಪಡೆಯುತ್ತೇವೋ ಆ ಎಲ್ಲ ಪಡೆಯುವಿಕೆಗೆ ಸಹಕಾರಿಯಾಗಿ ಭಗವಂತನ ರೂಪ ಗಣಪತಿಯಲ್ಲಿ ನಿಂತು ನಮಗೆ ವಿಘ್ನಗಳನ್ನು ಪರಿಹರಿಸಿಕೊಡುತ್ತೆ. ಅದೊಂದು ಪ್ರತೀಕ. ಹೇಗೆ ನಾವು ದೇವರನ್ನು ಪೂಜೆ ಮಾಡುವಾಗ ಒಂದು ಪ್ರತೀಕವನ್ನು ಇಟ್ಟುಕೊಂಡು ಪೂಜೆ ಅದೇ ದೇವರಾ? ಅದರಲ್ಲಿ ದೇವರು. ಈ ಐಡಲ್ ವರ್ಷಿಪ್ಪನ್ನು ನಿರಾಕರಣೆ ಮಾಡುವವರಿಗೆ ಶಾಸ್ತ್ರಜ್ಞಾನ ಇಲ್ಲ. ಈಗ ಹಾಗೆ ಮಾಡಬಾರ್ದು ಅಂತ ಹೇಳುವವರ ಮನೆಯಲ್ಲಿ ಫೋಟೋ ಇರುತ್ತೆ ಅವರ ತಂದೆ ತಾಯಿದ್ದು, ಅದಕ್ಕೆ ಊದುಗಡ್ಡಿ ಹಚ್ತಾರೆ, ಹಾರ ಹಾಕ್ತಾರೆ, ಪ್ರತಿಮಾ ಪೂಜೆ ಮಾಡಬಾರ್ದು ಅಂತ. ಆದರೆ ಪ್ರತಿಮೆಯನ್ನೇ ದೇವರು ಅಂತ ತಿಳ್ಕೊಂಡ್ರೆ ತಪ್ಪು. ಪ್ರತಿಮೆಯಲ್ಲಿ ಪೂಜೆ ಮಾಡೋದು ತಪ್ಪಲ್ಲ. ನ ಪ್ರತೀಕೆ ನಹಿ ಸಹ, ಆಚಾರ್ಯ ವೇದವ್ಯಾಸರು ಕೊಟ್ಟಂತಹ ಸೂತ್ರ. ಪ್ರತಿಮೆಯೇ ದೇವರು ಅಂತ ತಿಳ್ಕೊಂಡು ಮಾಡಿದರೆ ತಪ್ಪೆ. ಪ್ರತಿಮೆ ಎಲ್ಲಿ ದೇವರು ಅಂತ ಚೈತನ್ಯ ಶಕ್ತಿ ಇದೆ ಅಂತ ತಿಳ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಈಗ ಈ ಶರೀರ ದೇಹ ಜೀವ ಅಲ್ಲ, ಈ ಶರೀರದಲ್ಲಿ ಜೀವ ಇದೆ. ಈ ಶರೀರ ಒಂದು ದಿವಸ ಬಿಟ್ಟು ಹೋಗುವಂತಹದ್ದು. ಅಂದರೆ ನಮಗೆ ಒಂದು ಪ್ರಶ್ನೆ ಇದೆ, ಜೀವ ಎಲ್ಲಿದೆ? ಎಲ್ಲಿದೆ? ಹೃದಯದಲ್ಲಿದೆ. ಅಂತರಾತ್ಮ ಶಬ್ದ ದೊಡ್ಡದಾಯ್ತು, ಅರ್ಥ ಆಗಲಿಲ್ಲ. ನಮ್ಗೇನಂದ್ರೆ ಕೆಲವೊಂದು ಸರ್ತಿ ದೊಡ್ಡ ದೊಡ್ಡ ಪದಗಳು ಬಂದ್ಬಿಡ್ತವೆ, ಆದರೆ ಅದು ಹಿನ್ನೆಲೆ ಗೊತ್ತಾಗೋದೇ ಇಲ್ಲ. ಕರೆಕ್ಟ್. ನಮಗೆ ಗೊತ್ತಿಲ್ಲದೆ ಹೃದಯದಲ್ಲಿದೆ ಅಂತ ಗೊತ್ತಿಲ್ಲದೇ ಇದ್ದರೂ ಹೃದಯದಲ್ಲಿದೆ ಅಂತ ಗೊತ್ತಿದೆ. ಏನ್ರಿ ಏನೇನೋ ಮಾತಾಡ್ತೀರಿ ನೀವು? ಯಾರಾದರೂ ಯಾರ್ದೋ ಹೆಸರು ಕೇಳಿಕೊಂಡು ನಾಗರಾಜ ಯಾರ್ರೀ? ನಾನು ರೀ ನಾಗರಾಜ ಅಂತ ಎದೆ ಹೊಡ್ಕೊಂಡು ಹೇಳ್ತೀವಿ. ಅಲ್ಲ, ನಾನು ರೀ ನಾಗರಾಜ ಅಂತ ತಲೆ ಹೊಡ್ಕೊಂಡು ಯಾಕೆ ಹೇಳಲ್ಲ? ನಾನು ರೀ ನಾಗರಾಜ ಅಂತ ತೊಡೆ ತಟ್ಕೊಂಡು ಯಾಕೆ ಹೇಳಲ್ಲ? ಏನು ಹೋದರೂ ನಾನು ಅಂತ ಎದೆ ತಟ್ಕೊಂಡು ಮಾತಾಡ್ತೀವಿ, ನಾನು ಅಂತ. ಅಂದರೆ ಗೊತ್ತಿಲ್ಲದೆ ನಾನು ಅಂದರೆ ಇಲ್ಲಿದೆ ಅಂತ. ಅಂದರೆ ಈ ನಾನು ಅನ್ನೋದು ಯಾವ ರೀತಿ ಇದೆ? ಮೊದಲೊಂದು ವಾದ ಬಂತು, ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದೆ ಅಂತ. ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡ ಅನೇಕ ಜೀವಗಳಿದೆ ಅಂತ ಮೊದಲು ವಾದ ಇತ್ತು. ಆ ವಾದ ಬೆಳೆದು ನಿಧಾನಕ್ಕೆ ಏನಾಯಿತು ಅಂತಂದರೆ ಎಲ್ಲದರೊಳಗೆ ಎಲ್ಲ ಮರ್ಜಾಗಿ ಯಾವುದು ಯಾರಿಗೆ ಏನು ಗೊತ್ತಾಗೋದಿಲ್ಲ. ಇದು ಬೇಡ, ಒಂದೇ ಅಂತ ಇಟ್ಕೊಳ್ಳೋಣ, ಶರೀರ ಬೇರೆ ಬೇರೆ ಆಗುತ್ತೆ, ಅಷ್ಟರದ್ರ ಜ್ಞಾನ ಅಷ್ಟಕ್ಕೆ ಮಾತ್ರ ಬರುತ್ತೆ ಅಂತ. ಆದರೆ ಯೋಚನೆ ಮಾಡಿದರೆ ಈ ಇಡೀ ದೊಡ್ಡ ಆತ್ಮದಲ್ಲಿ ಎಲ್ಲ ಬೇರೆ ಬೇರೆ ಜೀವಗಳಿದೆ. ಒಂದೇ ಆತ್ಮ ಅಂದಮೇಲೆ ಇದಕ್ಕೇನು ಗೊತ್ತಾಯಿತು ಅದು ಇದಕ್ಕೂ ಗೊತ್ತಾಗಬೇಕಿತ್ತಲ್ವ? ಗೊತ್ತಾಗ್ತಾ ಇಲ್ಲ ಅಂದರೆ ಬೇರೆ ಬೇರೆ ಅಂತ ಗೊತ್ತಾಯಿತು. ಆಮೇಲೆ ಅವ್ರೇನು ಹೇಳಿದರು? ಜೀವ ಅಂದರೆ ಆ ಶರೀರ ಎಷ್ಟಿದೆಯೋ ಅಷ್ಟೇ ಇದೆ ಅಂತ ಹೇಳಿದರು. ಶರೀರದ ಆಕಾರ ಎಷ್ಟಿದೆಯೋ ಅಷ್ಟೇ ಇದೆ ಅಂತ. ಅಷ್ಟೇ ಇದೆ ಅಂತ ಹೇಳಿದರೆ ಈ ಜನ್ಮದಲ್ಲಿ ಒಂದು ವೈರಸ್ ಆಗಿ ಹುಟ್ಟಿರುತ್ತೆ ಒಂದು ಜೀವ, ಅದು ಮುಂದಿನ ಜನ್ಮದಲ್ಲಿ ಒಂದು ದೊಡ್ಡ ಡೈನೋಸರ್ ಆಗಿ ಹುಟ್ಟತ್ತೆ. ಈ ಸಣ್ಣ ವೈರಸ್ನಲ್ಲಿದ್ದ ಜೀವ ಎಕ್ಸ್ಪ್ಯಾಂಡ್ ಆಗಿ ಎಳೆದು ಚೂಯಿಂಗಮ್ ಥರ ದಪ್ಪ ಆಗಿ ಎತ್ತರ ಆಗಿ ಡೈನೋಸರ್ ಶರೀರ ಆಗುತ್ತಾ? ಅಥವಾ ಒಂದು ಡೈನೋಸರೇ ಇತ್ತು, ಅಕಸ್ಮಾತ್ ಹೀಗಾದರೂ ಮಾಡ್ಬೋದು, ಎಳೆದು ದೊಡ್ಡದು ಮಾಡ್ಬೋದು. ಆದರೂ ದೊಡ್ಡದಿದ್ದ ಒಂದು ಶರೀರವನ್ನು ಅತ್ಯಂತ ಸಣ್ಣ ಪ್ರಾಣಿಯ ಶರೀರದೊಳಗೆ ಹೋಗೋದು ಅದನ್ನು ಒತ್ತಿ ಚಿಕ್ಕದು ಮಾಡೋದು ಹೇಗೆ? ಈ ಸಮಸ್ಯೆಗೆ ಉತ್ತರ ಸಿಗಲಿಲ್ಲ. ಇನ್ನೂ ಒಂದು ಸಂಗತಿ ಏನು ಅಂದರೆ, ಯಾವುದು ನಮಗೆ ಆಕಾರ ಕಾಣಿಸುತ್ತೋ ಅದು ಶಾಶ್ವತ ಅಲ್ಲ. ನಮಗೆ ಆಕಾಶದ ಆಕಾರ ಕಾಣುತ್ತಾ? ಇಲ್ಲ, ಅದನ್ನದು ಶಾಶ್ವತ. ಕಾಲದ ಆಕಾರ ಕಾಣುತ್ತಾ? ಇಲ್ಲ, ಅದನ್ನಾಗದು ಶಾಶ್ವತ. ಭಗವಂತನ ಆಕಾರ ಕಾಣುತ್ತಾ? ಅಂದರೆ ಕಾಣುತ್ತಾ ಅಂದರೆ ಸಾಧನೆ ಮಾಡ್ಕೊಂಡ್ಮೇಲೆ ಒಂದು ರೂಪ ಅವನು ತೋರಿಸಿಕೊಟ್ರೆ ಕಾಣುತ್ತೆ. ಇಲ್ಲ ಅಂದರೆ ಅದು ಎಲ್ಲ ಆಕಾರದಲ್ಲೂ ಇದೆ, ಅದು ಮೀರಿ ನಿಂತದ್ದು. ಯಾವುದು ಅತ್ಯಂತ ದೊಡ್ಡದೋ ಅದಕ್ಕೆ ನಾಶ ಇಲ್ಲ. ಆಕಾಶ ಅತ್ಯಂತ ದೊಡ್ಡದು. ನೀವು ಎಷ್ಟು ಮುಂದೆ ಹೋದರೂ ಮತ್ತಷ್ಟು ಆಕಾಶ ಇದ್ದೇ ಇದೆ. ಕಾಲ ಎಷ್ಟು ಹಿಂದಕ್ಕೆ ಹೋದರೂ ಮತ್ತೆ ಹಿಂದೆ ಕಾಲ ಇದ್ದೇ ಇದೆ.
ಹೇಳೋರು ಹೇಳ್ತಾರೆ ಕಾಲ ಹುಟ್ಟಿತು ಅಂತ. ನಂದು ಪ್ರಶ್ನೆ ಇದೆ, ಯಾವಾಗ ಅಂತ. ಅದು ಕಾಲ ಅಲ್ವಾ? ಅದಕ್ಕಿಂತ ಮುಂಚೆ ಇದ್ದರೆ ಮಾತ್ರ ಯಾವಾಗ ಹುಟ್ಟಿತು ಅಂತ ಉತ್ತರ ಕೊಡ್ಬೋದು. ಹಾಗೆ ಕಾಲವು ಹಿಂದಕ್ಕಿಂದಕ್ಕೆ ಹೋಗ್ತಾನೆ ಇರುತ್ತೆ, ಮುಂದಕ್ಕೆಯೂ ಹೋಗ್ತಾ ಇರುತ್ತೆ. ಇದು ಯಾವುದು? ಅತ್ಯಂತ ಮಹತ್, ಆದ್ದರಿಂದಾಗಿ ಅದು ನಿತ್ಯ. ಇನ್ನೂ ಒಂದಿದೆ, ಅತ್ಯಂತ ಸೂಕ್ಷ್ಮವಾದದ್ದೊಂದಿರುತ್ತೆ. ಆ ಅತ್ಯಂತ ಸೂಕ್ಷ್ಮವಾದ ವಸ್ತುವಿಗೂ ನಾಶ ಇಲ್ಲ. ಅದರ ಮಧ್ಯದಲ್ಲಿರುತ್ತಲ್ಲ ಎಲ್ಲ ಎಡಬಿಡಂಗಿಗಳು, ಇವೆಲ್ಲವೂ ನಾಶ ಆಗುತ್ತೆ. ಈ ಪ್ರಪಂಚ ಒಂದು ಆಕಾರ ಇದೆ, ಅದರಿಂದಾಗಿ ನಾಶ ಆಗುತ್ತೆ. ನಾವು ನೋಡುವ ಯಾವುದೇ ಪ್ರತೀಕಗಳು, ಪ್ರತಿಮೆಗಳು, ಅಥವಾ ಬೆಟ್ಟ, ಗುಡ್ಡ, ಮರ, ಗಿಡ, ತೋಟ ಅಥವಾ ಮನೆ ಏನು ನೋಡಿದರೂ ಕೂಡ ಅದಕ್ಕೆ ಬಹಳ ದೀರ್ಘವಾದ ಆಯುಷ್ಯ ಇಲ್ಲ. ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ, ಆದರೆ ಯಾವುದು ಶಾಶ್ವತ ಅಲ್ಲ. ಹಾಗಾದರೆ ಶಾಶ್ವತ ಅಂದರೆ ಯಾವುದು ಅತ್ಯಂತ ದೊಡ್ಡದೋ ಅದು ಶಾಶ್ವತ, ಯಾವುದು ಅತ್ಯಂತ ಚಿಕ್ಕದೋ ಅದು ಶಾಶ್ವತ. ನೀವು ಜೀವವನ್ನು ಶಾಶ್ವತ ಅಂತ ಹೇಳ್ತೀರಿ, ಹಾಗಾದರೆ ಮಧ್ಯಮ ಪರಿಮಾಣ ಅಂತ ಹೇಳಬೇಡಿ, ಅಂದರೆ ಆಕಾರ ಇದೆ ಅಂತ ಹೇಳಬೇಡಿ. ನೀವು ನೋಡುವ ಕಣ್ಣಿಗೆ ಸಿಗುವ ಆಕಾರದಲ್ಲಿ ಇಲ್ಲ. ಹಾಗಾದರೆ ಏನಿದೆ? ಅವರು ಹೇಳಿದರು, ಜೀವ ಅಂದರೆ ಅತ್ಯಂತ ಸೂಕ್ಷ್ಮವಾದ, ಪರಮಾಣುವಿಗಿಂತಲೂ ಕೂಡ ಸಣ್ಣದಾದ ಒಂದು ವಸ್ತು. ಅದಕ್ಕೆ ಅವರು ಉಪನಿಷತ್ತಲ್ಲಿ ಹೇಳುವಾಗ ಶ್ವೇತಾಶ್ವತರದಲ್ಲಿ ಕುದುರೆಯ ಕೂದಲು ಅಂತ ಅನ್ನೋದು ಬಾಲದ್ದು ಅತ್ಯಂತ ತೆಳು ಅಂದರೆ ತೆಳು, ನೋಡಲಿಕ್ಕೆ ಸಿಗುವುದಿಲ್ಲ, ಅಷ್ಟು ತೆಳ್ಳಗಿರುತ್ತೆ. ಅದರ ಒಂದು ತುದಿಯನ್ನು ಕತ್ತರಿಸಿ ಆ ತುದಿಯನ್ನು ಮತ್ತೆ 10,000 ಪಾಲು ಮಾಡಿ ಆ ಸಿಗೋ ಒಂದು ಪಾಲನ್ನು ನೀವು ಹಿಡಿದುಕೊಂಡು ನೋಡಿದರೆ ನಿಮಗೆ ಅಕಸ್ಮಾತ್ ಅದರ ಮೆಜರ್ಮೆಂಟ್ ಗೊತ್ತಾಯಿತು ಅಂದರೆ ಅಷ್ಟು ಮೆಜರ್ಮೆಂಟ್. ಇದು ಕೂಡ ನಮ್ಗೆ ಅರ್ಥ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಹೇಳಿದ್ದು ಹೊರತು ನಾವು ಅದನ್ನು ಆ ಪಾಲು ಮಾಡುವಷ್ಟು ಇನ್ಸ್ಟ್ರೂಮೆಂಟ್ ನಮ್ಮ ಕೈಯಲ್ಲಿ ಇಲ್ಲ ಈಗ. ಹಾಗೆ ಅಂತೇಳಿ ಅದಕ್ಕೆ ಪಾಲು ಇಲ್ಲ ಅಂತ ಅರ್ಥ ಅಲ್ಲ, ಭಾಗ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಭಾಗ ಇದ್ದೇ ಇದೆ. ಆ ಇರುವ ಭಾಗವನ್ನು ಕತ್ತರಿಸುವುದಕ್ಕೆ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಸಿಕ್ಕಿ ಅಕಸ್ಮಾತ್ ನಾವು ಕತ್ತರಿಸಿದರೆ ಅದು ಎಷ್ಟು ಸಣ್ಣ ಪ್ರಮಾಣದ್ದೋ ಅಷ್ಟು ಸಣ್ಣ ಪ್ರಮಾಣದ ಜೀವ ಇದೆ. ಸಿಕ್ಕಿಬಿದ್ರಿ ನೀವು ಹೃದಯದಲ್ಲಿದೆ ಅಂತ ಹೇಳಿದ್ರು ಒಪ್ಪಿಕೊಂಡ್ವಿ, ಅದು ಎಷ್ಟು ಚಿಕ್ಕದಿದೆ ಅಂತ ಹೇಳಿದ್ರು ಒಪ್ಪಿಕೊಂಡ್ವಿ. ನಮಗೆ ಕಾಲಿಗೆ ಗಾಯ ಆಗುತ್ತೆ, ಎಲ್ಲೋ ಹೋಗುವಾಗ ಎಡುತ್ತೀವಿ, ನೋವಾಗುತ್ತೆ. ನೋವಾಗಬೇಕು ಅಂದರೆ ಜೀವ ಇದ್ದದ್ದಕ್ಕೆ ನೋವಾಗುತ್ತೆ, ಜೀವ ಇಲ್ಲದಕ್ಕೆ ನೋವಾಗೋದಿಲ್ಲ. ಇಲ್ಲಿ ನೋವಾಯಿತು ಅಂತ ಇಟ್ಕೊಳ್ಳಿ, ಅಂದರೆ ಹೃದಯದಿಂದ ಓಡಿ ಬಂದು ಕಾಲಿನ ತುದಿಗೆ ಬಂದು ನೋವಾಯಿತು ಅಂತ ಹೇಳುತ್ತಾ, ಅದೇ ಹೊತ್ತಿಗೆ ತಲೆಗೂ ಏಟಾಗುತ್ತೆ, ಆಗ ತಲೆನೂ ಉಜ್ಜಿಕೊಳ್ತಾನೆ. ಏನು ಎರಡೂ ಕಡೆಗೆ ಡಬಲ್ ಆ್ಯಕ್ಟಿಂಗ್ ಮಾಡುತ್ತಾ? ಏನು ಕತೆ? ಇಷ್ಟು ಸುಲಭದಲ್ಲಿ ನೀವು ಏನೋ ಒಂದು ಉತ್ತರ ಕೊಡ್ತೀನಿ, ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಉತ್ತರ ಹೇಳಿ ನಮಗೆ ಅಂತ. ಅಂದರೆ ಅತ್ಯಂತ ಸೂಕ್ಷ್ಮ ಅಂತಂದಮೇಲೆ ಅದು ಹೃದಯದಲ್ಲಿದೆ. ಅದು ಅಲ್ಲಿಂದ ಓಡ್ಕೊಂಡು ಬರಲಿಕ್ಕೆ ಬಹಳ ಹೊತ್ತು ಬೇಕು, ಸಾಧ್ಯವೇ ಇಲ್ಲ. ನಮ್ಗೆ ಒಂದೇ ಟೈಮಿಗೆ ಇಡೀ ದೇಹ ಸೆಕೆಯಲ್ಲಿ ಒದ್ದಾಡ್ತಾ ಇರ್ತೇವೆ. ಇಡೀ ದೇಹದ ತಲೆಯಿಂದ ಮುಡಿಯ ತನಕ ಸೆಕೆಯಲ್ಲಿ ಒದ್ದಾಡಿ ಉಷ್ಣಾಂಶವನ್ನು ತಡ್ಕೊಳ್ಳಿಕ್ಕಾಗದೆ ಡಿಹೈಡ್ರೇಷನ್ ಆಗಿ ಬಿದ್ದು ಬಿಡ್ತಾನೆ. ಅಂದರೆ ಇಡೀ ದೇಹಕ್ಕೂ ಅನುಭವ ಆಗ್ತಾ ಇದೆ. ಹಾಗಾದರೆ ಜೀವ ಎಲ್ಲಿದೆ? ಪ್ರಶ್ನೆ ಅಲ್ವಾ? ಅದಕ್ಕೆ ಹೇಳಿದರು, ಜೀವ ಇರುವುದು ಹೃದಯದಲ್ಲಿ ಹೌದು, ಆದರೆ ಎಲ್ಲಿದೆ ಅಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಉತ್ತರ ಸಿಗಲಿಲ್ಲ. ಅಂದರೆ ಅವರು ಹೇಳ್ತಾರೆ, ಒಂದು ದೀಪ ಇದ್ದ ಹಾಗೆ. ಕೋಣೆ ಎಷ್ಟೇ ದೊಡ್ಡದಿರಲಿ, ದೀಪ ತಂದು ಮಧ್ಯದಲ್ಲಿಟ್ಟರೆ ಕೋಣೆ ಇಡೀ ಭಾಗಕ್ಕೆ ಬೆಳಕಾಗುತ್ತೆ. ದೀಪ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಬೆಳಕು ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಅವನವನ ಯೋಗ್ಯತೆ ನೋಡಿಕೊಂಡು ಅವನ ಜ್ಞಾನ ಜಾಸ್ತಿ ಆದರೆ ದೊಡ್ಡ ದೀಪ ಆದರೆ ಜ್ಞಾನ ಜಾಸ್ತಿ ಇದೆ, ಚಿಕ್ಕ ದೀಪ ಆದರೆ ಜ್ಞಾನ ಕಮ್ಮಿ ಇದೆ ಅಂತ. ಅಂತೂ ಈ ದೀಪದ ಪ್ರಕಾಶ ನಮ್ಮ ಇಡೀ ದೇಹದ ಪ್ರತಿಯೊಂದು ಭಾಗಕ್ಕೂ ಹೋಗಿ ಮುಟ್ಟತ್ತೆ. ಆದ್ದರಿಂದಾಗಿ ಅಲ್ಲಿಯೇ ಏನೇ ಒಂದು ಕ್ರಿಯೆ ನಡೆದಾಗಲೂ ಅದರ ಸ್ಪರ್ಶಜ್ಞಾನ, ಸುಖ, ದುಃಖ ಈ ಎಲ್ಲ ಅನುಭವಗಳನ್ನು ಬೆಳಕಿನ ಮೂಲಕ ಅದು ಗ್ರಹಿಸತ್ತೆ, ಸಂಜ್ಞಾ ನರಗಳ ಮೂಲಕ ಅದು ಗ್ರಹಿಸತ್ತೆ, ಅದು ಮನಸ್ಸಿಗೆ ಹೋಗಿ ತಲುಪುತ್ತೆ. ಆದ್ದರಿಂದಾಗಿ ಬೆಳಕಿನ ರೂಪದಲ್ಲಿ ಜೀವ ಇದೆ ಅಂತ ಈ ರೀತಿ ಒಂದು ಉತ್ತರ ಕೊಡ್ತಾರೆ. ಸರಿ, ಹಾಗಾದರೆ ಬೆಳಕಿನ ರೂಪದಲ್ಲಿ ಜೀವ ಇದೆ ಅಂತಂದರೆ ಕಣ್ಣು, ಮೂಗು, ಬಾಯಿ ಈ ಎಲ್ಲ ಇಂದ್ರಿಯಗಳಿದೆಯಲ್ಲ ಅದೆಲ್ಲಿದೆ? ಜೀವ ಇಲ್ಲಿದೆ, ಕಣ್ಣು ಇಲ್ಲಿದೆ. ನಿಮಗೆ ಇಲ್ಲಿನ ಜ್ಞಾನ ಗೊತ್ತಾಗಬೇಕು ಅಂದರೆ ಅದು ಕ್ಯಾಪ್ಚರ್ ಮಾಡಿ ಅದು ಉಲ್ಟಾ ಬಿದ್ದದನ್ನು ಸರಿ ಮಾಡಿಕೊಂಡು ನರಮಂಡಲಗಳಿಗೆ ತೊಗೊಂಡು ಹೋಗಿ ಅದನ್ನು ಹಿಂದಿನ ಫೈಲ್ ಜೊತೆಗೆ ಸೇರಿಸ್ಕೊಂಡು ಟ್ಯಾಲಿ ಮಾಡಿ ಹೊಸ್ತಾದರೆ ಹೊಸ್ತು ಅಂತ ಹಳೇದಾದರೆ ನೆನಪು ಮಾಡಿಕೊಂಡು ಜೊತೆಗೆ ತಂದು ಅದರ ಬಗ್ಗೆ ಮಾತಾಡಬೇಕು ಅಂತ ನಾಲಿಗೆ ತನಕ ಸುದ್ದಿ ಬಂದು ಅದು ನಾಲಿಗೆ ತನಕ ಶಬ್ದಗಳನ್ನು ನುಡಿಸಿ ಹೇಳುವುದಕ್ಕೆ ಇಷ್ಟೆಲ್ಲ ಕಾರಣ ಆಗುತ್ತಲ್ವ? ಇಂದ್ರಿಯಗಳು ನಿಜವಾಗಿ ಎಲ್ಲಿದೆ? ಇಂದ್ರಿಯಗಳು ಇಲ್ಲೇ ಇದೆ. ಇಂದ್ರಿಯಗಳು ಇಲ್ಲೇ ಇದೆ ಅಂದರೆ ಅವರು ಹೇಳ್ತಾರೆ ಇಂದ್ರಿಯಗಳು ಇಲ್ಲಿಲ್ಲ. ಇಂದ್ರಿಯಗಳು ಇರುವುದು ಕೂಡ ಜೀವನಲ್ಲೇ. ಆಪರೇಷನ್ ಅಂದರೆ ಏನೋ ಒಂದು ಅಪಘಾತ ಆಗಿ ಕಣ್ಣು ಹೋಯಿತು ಅಂತಂದರೆ ಮುಂದಿನ ಜನ್ಮದಲ್ಲಿ ಅವನು ಮತ್ತೆ ಕಣ್ಣಿದ್ದವನಾಗಿ ಹುಟ್ಟುತ್ತಾನಲ್ವ? ಎಲ್ಲಿಂದ ಬಂತು? ಅಪಘಾತ ಆಗಿದ್ದು ಹೋಗಿದೆ ಅಲ್ಲ, ಹೊಸ್ತು ಸೃಷ್ಟಿ ಮಾಡಿ ಕೊಟ್ಟರೂ ಕೂಡ ಜೀವ ನೋಡಬೇಕಲ್ವ? ಏನು ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ಪರಮಾತ್ಮನನ್ನು ನೋಡುವುದು ಅಂದರೆ ಜೀವ ತನ್ನ ಕಣ್ಣಿನಿಂದ ಭಗವಂತನನ್ನು ನೋಡುವುದು ಅಂತ ಅರ್ಥ. ಕಣ್ಣು ಜೀವದಲ್ಲಿದೆಯೋ? ಇಲ್ಲಿದೆಯೋ? ಕಣ್ಣು ಜೀವದಲ್ಲೇ ಇರುವುದು. ಇದು ಫಂಕ್ಷನ್ ಮಾಡುವ ಒಂದು ಯಂತ್ರ ಅಷ್ಟೇ. ಈ ಯಂತ್ರದ ನಿಂದ
ಇಲ್ಲಿನ ಕಣ್ಣು ಈ ಯಂತ್ರದ ಮೂಲಕ ಆದ ಕೆಲಸವನ್ನು ಗ್ರಹಿಸುತ್ತೆ ಅಷ್ಟೇ. ಅದರಿಂದಾಗಿ ಜೀವದ ಒಳಗೆ ಇರುವಂತಹ ಕಣ್ಣಿನಿಂದಲೇ ನಮಗೆ ಅನುಭವ ಆಗುತ್ತೆ. ಅದರ ಫಂಕ್ಷನ್ ಆಗುವ ಜಾಗ ಕಿವಿ ಇಲ್ಲಿದೆ, ಅದರ ಗೋಲಕಗಳೆಲ್ಲ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂತ ಈ ಸೂಕ್ಷ್ಮವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಅಂತ ಭಾವಿಸ್ತೇನೆ. ಇದರ ಜೊತೆಗೆ ಬಂದ ಪ್ರಶ್ನೆ, ನಾವು ಇಂದ್ರಿಯಗಳನ್ನು ಏನು ದಾನ ಮಾಡ್ತೇವೆ ಇದು ಸರಿಯಾ ತಪ್ಪಾ ಅನ್ನೋದು ಪ್ರಶ್ನೆ. ಶಾಸ್ತ್ರದಲ್ಲಿ ಹೇಳುವಾಗ ಮೊದಲು ನಮಗೆ ಗೊತ್ತಿರಬೇಕಾದದ್ದು ಯಾಕೆ ತಪ್ಪು ಅಥವಾ ಯಾಕೆ ಸರಿ ಎರಡೂ ಗೊತ್ತಿರಬೇಕು. ಮೊದಲು ನಾವು ಆಹುತಿ ಅಂದರೆ ಏನು ಸುಡ್ತೇವೆ ಅಂತ ಅನ್ನೋದನ್ನೇನು ಹೇಳ್ತೇವೆ, ಸುಡುವುದು ಯಾಕೆ? ದೇವರು ಕೊಟ್ಟಂತಹ ಶರೀರವನ್ನು ಆರಂಭದಲ್ಲಿ ನಮಗೆ ಗರ್ಭದಲ್ಲಿ ಏನು ನಾವು ಇವತ್ತು ಬಯಾಲಜಿಕಲ್ ಪ್ರಕಾರ ಅದಾಯಿತು ಇದಾಯಿತು ಏನೇ ಆದರೂ ಕೂಡ ಯಾರು ಇಲ್ಲದೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಳಗಿನಿಂದ ಗರ್ಭ ಅಂತೂ ಆಯಾ ಇಂದ್ರಿಯಗಳನ್ನು ಇಟ್ಟುಕೊಂಡು ಹೊರಗೆ ಹುಟ್ಟಿತು. ಹುಟ್ಟಿದ ಮೇಲೆ ಇಷ್ಟು 80 ವರ್ಷಗಳ ಕಾಲವೋ 100 ವರ್ಷಗಳ ಕಾಲವೋ ಆ ಇಂದ್ರಿಯಗಳ ಮೂಲಕ ಭಗವಂತ ನಮಗೆ ಸುಖ ದುಃಖಗಳನ್ನು ಬದುಕಿನ ಸಾಧನೆಗಳನ್ನು ನಡೆಸಿಕೊಡಲಿಕ್ಕೆ ತಾನೇ ನಿಂತು ಸಹಾಯ ಮಾಡಿದ. ಅದರ ಕೃತಜ್ಞತೆಗೋಸ್ಕರ ಮುಕ್ತಾಯ ಆಗುವಾಗ ಯಜ್ಞದ ಭಾಗ ಅಂತ ಹೇಳಿ, ಅಂದರೆ ಆದಿಯಜ್ಞ ಅಂದರೆ ಹುಟ್ಟು, ಅಂತ್ಯಯಜ್ಞ ಅಂದರೆ ಮುಕ್ತಾಯ, ಸಾಯುವ ಹೊತ್ತಿಗೆ ಅದು ಒಂದು ಯಜ್ಞ. ಆ ಯಜ್ಞದಲ್ಲಿ ಇವನ ಶರೀರವನ್ನು ಆಹುತಿಯನ್ನಾಗಿ ಕೊಡುವುದು ಅಂತ ಅರ್ಥ. ಹಾಗೆ ಕೊಡುವ ಆಹುತಿ ದೇವರು ಹೇಗೆ ಕೊಟ್ಟಿದ್ದಾನೋ ಹಾಗೇ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಹಿಂದಿನವರು ಅಂಗಾಂಗ ದಾನಗಳನ್ನು ಮಾಡುವುದು ಬೇಡ ಅಂತ ಹೇಳ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದರೆ, ಇವತ್ತು ಸುಡುವಾಗ ಏನೂ ಗೊತ್ತಿರಲ್ಲ, ಸುಟ್ಟು ಹಾಕಿದರೆ ಮುಗಿದೋಯ್ತು, ಅಲ್ಲಿ ತನಕ ಮನೆಗೆ ಭಾರ ದಂಡ ಅಂತ ಭಾವಿಸಿ ನಾವು ಕೊನೆಗೆ ತ್ಯಾಗ ಮಾಡುವುದು. ಅದರಲ್ಲೇನು ಗೌರವಭಾವದಿಂದ ಮಾಡುವುದಲ್ಲ. ಅದರ ಬದಲು ನಾವು ಮಾಡುವ ಕ್ರಿಯೆಯಿಂದ ಇನ್ನೊಂದು ವ್ಯಕ್ತಿಯ ಜೀವ ಅಥವಾ ಇನ್ನೊಂದು ವ್ಯಕ್ತಿಯ ಬಾಳು ಹಸನಾಗತ್ತೆ ಅಂತಂದರೆ ಅದನ್ನು ಕೊಟ್ಟರೆ ಖಂಡಿತ ತಪ್ಪಿಲ್ಲ. ಯಾಕೆಂದರೆ ಶಿಬಿ ಮಹಾರಾಜ ಒಂದು ವ್ಯಕ್ತಿಗೋಸ್ಕರ, ಅಂದರೆ ಅಗ್ನಿ ಮತ್ತು ಇಂದ್ರರು ಮಾಡಿದಂತಹ ನಾಟಕದ ಘಟನೆಯ ಸಂದರ್ಭದಲ್ಲಿ ಆ ಆಹಾರ ಕೊಡಬೇಕು ಹದ್ದಿಗೆ ಅಂತ ಹೇಳಿ ತನ್ನ ದೇಹದ ಭಾಗಗಳನ್ನೇ ದಾನವನ್ನಾಗಿ ಇತ್ತ. ಹಾಗೆ ದಾನವನ್ನಾಗಿ ಇತ್ತದ್ರಿಂದ ಅವನಿಗೆ ಮೋಕ್ಷ ಆಯಿತು. ಅಂದರೆ ಒಂದು ಕಡೆಗೆ ರಕ್ಷಣೆ ಕೊಡಬೇಕು, ಇನ್ನೊಂದು ಕಡೆಗೆ ಆಹಾರ ಕೊಡಬೇಕು. ಅದನ್ನೇ ಆಹಾರವನ್ನಾಗಿ ಕೊಡಲಿಕ್ಕಾಗೋದಿಲ್ಲ, ಅಭಯ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ತನ್ನ ದೇಹವನ್ನೇ ದಾನವನ್ನಾಗಿ ಮಾಡಿದ್ರಿಂದಾಗಿ ಅವನಿಗೆ ಯಾವ ತೊಂದರೆಯೂ ಬರಲಿಲ್ಲ. ಇನ್ನು ಅದಕ್ಕಿಂತ ಮುಖ್ಯ ದದೀಚಿಯ ಕತೆ. ತನ್ನ ಎಲುಬನ್ನೇ ಆ ವೃತ್ರಾಸುರನ ಹತ್ಯೆಗೋಸ್ಕರವಾಗಿ ಕೊಟ್ಟಾದ್ರಿಂದಾಗಿ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ನೀವು ದಾನ ಮಾಡ್ತೀರಿ ಅಂತಂದರೆ ಅದರಿಂದ ಒಂದು ವ್ಯಕ್ತಿಯ ಬದುಕು ಬೆಳಕಾಗತ್ತೆ ಅಂತಂದರೆ ಹಾಗೆ ಮಾಡುವ ದಾನದಿಂದ ಮಾರಾಟ ಮಾಡುವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಗೋಸ್ಕರ ನೀವು ಕೊಡ್ತಾ ಇದ್ದೀರಿ ಅಂತಂದರೆ ಅದರಿಂದಾಗಿ ಅವನ ಬದುಕು ಹಸನಾಗುತ್ತೆ ಅಂತಂದರೆ ಅದು ಖಂಡಿತ ದೋಷ ಆಗೋದಿಲ್ಲ. ಇಷ್ಟು ಹೇಳಬಹುದು. ಇದರ ಮೇಲೆ ಇನ್ನೂ ಚರ್ಚೆಗಳು ಬೆಳಿಬಾರ್ದು ಅಂತ ಹೇಳಲ್ಲ. ಆದರೆ ಸಾಮಾನ್ಯವಾಗಿ ಇಷ್ಟು ನಾವು ಶಾಸ್ತ್ರೀಯ ಕಥೆಗಳನ್ನು ನೋಡುವಾಗ ನಮಗೆ ಗೊತ್ತಾಗುವ ಸಂಗತಿ ಏನು ಅಂದರೆ, ಸತ್ಕರ್ಮಕ್ಕೋಸ್ಕರ ನಾವು ಒಂದು ಏನೇ ಕೆಲಸ ಮಾಡಿದರೂ ಅದರ ಹಿನ್ನೆಲೆಯಲ್ಲಿ ಒಂದು ದೋಷ ಅಂತ ಹೇಳಿದರು, ಅದಕ್ಕಿಂತ ದೊಡ್ಡ ಉಪಕಾರ ಆಗುತ್ತೆ ಅಂತನ್ನುವಾಗ ಆ ಉಪಕಾರ ಅನ್ನೋದು ಸಣ್ಣ ದೋಷವನ್ನು ಹೊಡೆದು ಹಾಕತ್ತೆ ಅಂತ ಅನ್ನೋದನ್ನು ತೀರ್ಮಾನ ಮಾಡಬಹುದು. ಇಲ್ಲಿ ಇಷ್ಟು ದಿವಸಗಳ ಕಾಲ ನಾವು ಏನು ಚಿಂತನೆ ಮಾಡಿದ್ದೇವೆ, ಆಡಿದ ಮಾತುಗಳಲ್ಲಿ ಅಕಸ್ಮಾತ್ ದೋಷ ಇದ್ದರೆ ಅದು ಆತ್ಮಪಾಪೋತ್ಥ, ಹೇಳಿದ್ರಲ್ಲಿ ಒಳ್ಳೆಯದಿದೆ ಅಂತ ಅನಿಸಿದರೆ ನಮ್ಮ ಪೇಜಾವರ ಶ್ರೀಗಳು ನನಗೆ ಪಾಠ ಮಾಡಿದ ಗುರುಗಳು ನನಗೆ ಆ ಶಾಸ್ತ್ರದಲ್ಲಿ ನಾವು ಇನ್ನೂ ಹೊಸತನ್ನು ಹುಡುಕಬೇಕು ಅಂತ ಹೊಸತು ಕಣ್ಣು ಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯರು. ಈ 2 ಕಣ್ಣುಗಳಿಂದಾಗಿ ನಾನು ಏಕದೃಷ್ಟಿಯನ್ನು ಪಡೆಯುವ ಸಾಧ್ಯತೆ ಆಯಿತು. ಬದುಕು ಮತ್ತು ಅಧ್ಯಾತ್ಮ 2 ಬೇರಲ್ಲ ಅಂತ ಹೇಳಿಕೊಟ್ಟಂತಹ 2 ಗುರುಗಳನ್ನು ಮನಸಾ ಸ್ಮರಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಭಗವಂತನಿಗೆ ಅರ್ಪಣೆಯಾಗಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣಮಸ್ತು.